ಬಹಳ ಜನ ಕೇಳ್ತಾರೆ ಆ್ಯಂಟಿಕ್ ಪಾಲಿಷ್ ಒಳ್ಳೆಯದಾ ಅಥವಾ ಯಾವ ಪಾಲಿಷ್ ಒಳ್ಳೆಯದು ಬಂಗಾರಕ್ಕೆ. ನಾನು ಒಂದು ತುಂಬ ಒಳ್ಳೆ ಸಜೆಷನ್ ಕೊಡ್ತಾ ಇದ್ದೀನಿ. ಸೊ ಬಹಳ ಜನಕ್ಕೆ ಆ್ಯಂಟಿಕ್ ಪಾಲಿಷ್ ಅಂದರೆ ಏನಪ್ಪ ಅಂದರೆ, ಆ್ಯಂಟಿಕ್ ಪಾಲಿಷ್ ಅಂದರೆ ಯೂನಿಕ್ಕಾಗಿ ಕಾಣುವಂಥ ಕಲರು. ಅದರಲ್ಲಿ ಓಲ್ಡ್ ಐಟಮನ್ನು ನಾವು ವೇರ್ ಮಾಡ್ದಂಗೆ ಅದು ಆ್ಯಂಟಿಕ್ ಪಾಲಿಷ್ ಅಂತ ಹೇಳ್ತಾರೆ. ಸೊ ಹಳೆ ಥರ ಕಾಣಲಿ ಅಂತ. ಬಟ್ ಅದನ್ನು ಇತ್ತೀಚೆಗೆ ಒಂದು ಟ್ರೆಂಡ್ ಏನಪ್ಪ ಅಂದರೆ, ಇದನ್ನು ಎಲ್ಲ ಥರ ಕಲರ್ ಇದ್ದಾವೆ. ಬ್ಲ್ಯಾಕ್ ಇದೆ, ರೆಡ್ ಇದೆ, ಲೈಟ್ ಬ್ಲ್ಯಾಕ್ ಇದೆ. ಸೊ ಈ ಥರ ಎಲ್ಲ ಕಲರ್ಸ್ ಮಾಡ್ತಾರೆ. ನಾನು ಹೇಳೋದು, ನಮ್ಮ ಹತ್ರ ಒಂದು ಈ ಪ್ರಾಬ್ಲಮ್ ಏನು ಅಂತ ಹೇಳ್ತೀನಿ ನಾನು ನಿಮಗೆ. ಆ್ಯಂಟಿಕ್ ಪಾಲಿಷಲ್ಲಿ ನೀವು ಗೋಲ್ಡ್ ಪಾಲಿಷ್ ಏನು ಮಾಡ್ತೀರಲ್ಲ, ಅದು ಕಲರ್ ಯಾವತ್ತೂ ಹೋಗಲ್ಲ. ಯಾಕೆ ಹೋಗಲ್ಲ ಅಂದರೆ, ಇದು ಬಂಗಾರದ ಒರಿಜಿನಲ್ ಕಲರ್. ಇದೇನಿದೆ ಅಲ್ವಾ, ಇದು ಬಂಗಾರದ ಒರಿಜಿನಲ್ ಕಲರ್. ಅದು ವೈಟ್, ಯೆಲ್ಲೋ ಕಲರ್ ಇದೆಯಲ್ಲ, ಬಂಗಾರದ ಒರಿಜಿನಲ್ ಕಲರ್ ಯೆಲ್ಲೋ ಕಲರ್ ಅಲ್ವಾ. ಸೊ ಹಂಗೆ. ಸೊ ಬೆಳ್ಳಿಯ ಒರಿಜಿನಲ್ ಕಲರ್ ಯಾವುದು? ಬಿಳಿ ಬರುತ್ತೆ. ಸೊ ಅದೇ ಥರನೇ ಬಂಗಾರದ ಒರಿಜಿನಲ್ ಕಲರ್ ಯೆಲ್ಲೋ. ಈ ಯೆಲ್ಲೋ ಪಾಲಿಷನ್ನು ನೀವು ಹಾಕಿದಾಗ ಗೋಲ್ಡ್ ಕಲರ್ ಏನಿದೆಯಲ್ಲ ಹಂಗೆ ಇರುತ್ತೆ. ಆ್ಯಂಟಿಕ್ ಪಾಲಿಷ್ ಅಂದರೆ ಏನಪ್ಪ ಅಂದರೆ, ಈ ಬಂಗಾರದ ಮೇಲೆ ಆ್ಯಂಟಿಕ್ ಪಾಲಿಷನ್ನು ಹಾಕುವಂಥದ್ದು. ಅಂದರೆ ಅದ್ರ ಮೇಲೆ ಒಂದು ಕಲರ್ ಇರುವಂಥ ಕೆಮಿಕಲ್ನ ಪೌಡ್ರನ್ನ ಹಾಕ್ತಾರೆ. ಸೊ ಎಕ್ಸಾಂಪಲ್ ಅರಿಶಿನ ಕುಂಕುಮನ ಇದನ್ನೇ ಅಂದ್ಕೊಳ್ಳಿ. ಇದನ್ನೇ ಇದರಲ್ಲಿ ಹಾಕಿದ ತಕ್ಷಣ ಸ್ವಲ್ಪ ಆ್ಯಂಟಿಕ್ ಯೂನಿಕಾಗಿ ಕಾಣುತ್ತೆ. ಆದರೆ ಒರಿಜಿನಲ್ ಕಲರ್ ಯಾವುದಿದೆ, ಯೆಲ್ಲೋ ಕಲರ್ ಅಲ್ವಾ. ಸೊ ಅದು ಒರಿಜಿನಲ್ ಕಲರು ನೀರು ಬಿದ್ದ ತಕ್ಷಣ ಆ ಕಲರ್ ಹೋಗ್ಬಿಡುತ್ತೆ. ಸೊ ಒರಿಜಿನಲ್ ಕಲರಿಗೆ ಬಂದ್ಬಿಟ್ಟು ಯೆಲ್ಲೋ ಕಲರ್ ಕಾಣುತ್ತೆ. ಸೊ ಇದನ್ನ ಇವಾಗ ಸ್ವಲ್ಪ ಪ್ರಾಬ್ಲಮ್, ಬಹಳ ಜನಕ್ಕೆ ಈ ಥರ ಆಗ್ತಾ ಇತ್ತು. ಕಲರ್ ಹೋದ ತಕ್ಷಣ ಇದೇನು ಬಂಗಾರ ಕೊಟ್ಟವರೋ ಅಥವಾ ತಾಮ್ರ ಕೊಟ್ಟವರೋ ಏನೋ ಮೋಸ ಆಗ್ಬಿಡುತ್ತೆ ನಮಗೆ. ಬಂಗಾರದ ಕಲರ್ ಹೆಂಗ್ರಿ ಹೋಗುತ್ತೆ, ಆ್ಯಂಟಿ ಪಾಲಿಷ್ ಹೆಂಗ್ರಿ ಹೋಗುತ್ತೆ ಅಂತ ಕೇಳ್ತಾ ಇದ್ರು. ಸೊ ಅದಕ್ಕೊಂದು ಒಳ್ಳೆ ಸಜೆಷನ್ನ ತೊಗೊಂಬಂದಿದ್ದೀನಿ ಸ್ನೇಹಿತರೆ. ಇವಾಗ ಬ್ರಿಕ್ ಪಾಲಿಷ್ ಅಂತ ಮಾಡ್ತಾ ಇದ್ದೀವಿ. ಅಂದರೆ ಬ್ರಿಕ್ ಪಾಲಿಷ್ ಮೀನ್ಸ್ ಯೆಲ್ಲೋ ಕಲರಲ್ಲೇ, ಇದು ಕಾಣೋದು ಯೆಲ್ಲೋ ಕಲರಲ್ಲೇ ಸ್ವಲ್ಪ ಡಾರ್ಕ್ ಆಗಿ ಯೂನಿಕ್ ಆಗಿ ಕಾಣುವಂಥ ಬ್ರಿಕ್ ಪಾಲಿಷ್ ಅನ್ನ ತಗೊಂಡ್ಬಂದಿದ್ದೀವಿ. ಯಾವುದು? ಬ್ರಿಕ್ ಪಾಲಿಷ್. ಸೊ ಈ ಪಾಲಿಷ್ ಮಾಡೋದ್ರಿಂದ ಕಲರ್ ಹೋಗಲ್ಲ. ಯಾಕೆ ಹೋಗಲ್ಲ ಅಂದರೆ, ಮೇಲ್ಗಡೆ ಅದು ಪೌಡ್ರ್ ಅಲ್ಲ, ಅದಕ್ಕೆ ಈ ಹೆಂಗ್ ಫಿಟ್ಟಿಂಗ್ ಇರುತ್ತಲ್ಲ, ಸೊ ಗೋಲ್ಡ್ ಕಲರ್ ಗೋಲ್ಡೇ ಇರುತ್ತೆ. ಆ ಬ್ರಿಕ್ ಪಾಲಿಷ್ ಮಾಡೋದ್ರಿಂದ ಬಂಗಾರದ ಸ್ವಲ್ಪ ನೈಜತೆ ಏನಿದೆಯಲ್ಲ ಎದ್ದು ಕಾಣುತ್ತೆ. ಸೊ ಪಾಲಿಶ್ ಕೂಡ ತುಂಬ ಯೂನಿಕ್ ಆಗಿ ಅನಿಸುತ್ತೆ ಬ್ರಿಕ್ ಪಾಲಿಶಿಗೆ. ಸೊ ಅದಕ್ಕೆ ಹೇಳ್ತಿರೋದು, ಬ್ರಿಕ್ ಪಾಲಿಶ್ನ ನೀವು ಮಾಡಿಸಿ, ತುಂಬ ಚೆನ್ನಾಗಿರುತ್ತೆ. ಸೊ ಆ ಥರದ ಬ್ರಿಕ್ ಪಾಲಿಶ್ ಇರುವಂಥ ಆಭರಣಗಳು ಬೇಕು ಅಂದರೆ ನಮ್ಮ ಅಂಗಡಿಗೆ ವಿಸಿಟ್ ಮಾಡಿ, ವಾದಿರಾಜ್ ಜ್ಯುವೆಲ್ಲರ್ಸ್ ಮಂಡಿಪೇಟೆ, ದಾವಣಗೆರೆ. ಸೊ ಹಾಗೆ ಇಂತಹ ಒಳ್ಳೆ ಮಾಹಿತಿಗೋಸ್ಕರ ನಮ್ಮ ಪೇಜನ್ನು ತಪ್ಪದೇ ಫಾಲೋ ಮಾಡ್ಕೊಳ್ಳಿ. ಯಾರಿಗೆಲ್ಲ ಆ್ಯಂಟಿಕ್ ಪಾಲಿಶ್ನಲ್ಲಿನೇ ಬ್ರಿಕ್ ಪಾಲಿಶ್ ಅಂತ ಮಾಡ್ತಾ ಇದ್ವಿ, ಬೇಗ ಬನ್ನಿ, ಆ ಪಾಲಿಶ್ನ ತಗೊಳ್ಳಿ, ಆ ಪಾಲಿಶ್ನ ಐಟಮಿಗೆ ಮಾಡಿಸ್ಕೊಳ್ಳಿ. ಸೂಪರ್ ಅಂದರೆ ಸೂಪರಾಗಿ ಕಾಣುತ್ತೆ ಚಿನ್ನದ ಆಭರಣಗಳು. ಸೊ ಅದ್ರಗೋಸ್ಕರ ಡಿಫ್ರೆಂಟ್ ಆಗಿರೋದು ಯಾವುದೇ ಆಭರಣಗಳು ಬೇಕಾದರೂ ಕೂಡ ವಾದಿಸ್ ಮಂಡಿಗೆ ಭೇಟಿ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ವಾದಿರಾಜ್ ಜ್ಯುವೆಲ್ಲರ್ಸ್ ಮಂಡಿಪೇಟೆ, ದಾವಣಗೆರೆ. ಧನ್ಯವಾದಗಳು.